ಗಿವ್ ಇಟ್ ಅಪ್ ಅನ್ನುವ ಮನವಿ ಈ ಸಲದ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಮಾಡಿಕೊಳ್ತಾರೆ. ಆರ್ಥಿಕ ಸುಸ್ಥಿತಿಯಲ್ಲಿರುವವರು ಗ್ಯಾರಂಟಿ ಯೋಜನೆಗಳ ಲಾಭ ನಮಗೇನು ಜಾಸ್ತಿ ಅಲ್ಲ, ಅದು ನಮ್ಮ ಆರ್ಥಿಕತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅಂದುಕೊಳ್ಳುವವರು ನಮಗೆ ಬೇಡ ಅಂತ ಬಿಟ್ಬಿಡಿ, ಅದೇ ಹಣವನ್ನು ನಾವು ಅಭಿವೃದ್ಧಿ ಖರ್ಚು ಮಾಡ್ತೀವಿ ಅಂತ ಮನವಿ ಮಾಡಿಕೊಳ್ತಾರ ಮುಖ್ಯಮಂತ್ರಿಗಳು. ಸುದ್ದಿ ಜೋರಾಗಿ ಹರಿದಾಡ್ತಾ ಇದೆ. ಚಂದ್ರಶೇಖರ್ ಅವರೇ ನೋಡಿ, ಆರ್ಥಿಕತೆ ವಿಚಾರದಲ್ಲಿ ಯಾವುದೇ ವಿವೇಚನೆ ಇಲ್ಲದೆ ಕೇವಲ ಅಧಿಕಾರ ಹಪಾಪಿಯಿಂದ ಬಾಯಿಗೆ ಬಂದಂಗೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರೆ ನೈತಿಕ ಮೌಲ್ಯದಿಂದ ನಾನು ಬರ್ತೀನಿ, ಇದೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಹೇಗೆ ರಾಜ್ಯವನ್ನು ದಿವಾಳಿ ಮಾಡ್ಬೋದು ಅಂತೇಳಿ ಸಿದ್ದರಾಮಯ್ಯವರು 2 ವರ್ಷದಲ್ಲೇ ಬಾಡ್ ತೋರಿಸ್ಬಿಟ್ಟಿದ್ದಾರೆ. ಇದೇ ವರ್ಷದ ನಾನು ಹಿಂದೆ ಯಾವುದು ಮಾತಾಡ್ತೀನಿ, ಈ ವರ್ಷದ ವಿಚಾರದಲ್ಲಿ ಮಾತಾಡಿದ್ರೆ 19,262 ಕೋಟಿ ಡೆಫಿಸಿಟ್, ಯಾವುದು ರೆವಿನ್ಯೂ ಡೆಫಿಸಿಟು. ಅಂದರೆ ನಮ್ಮ ರಾಜ್ಯದ ವರಮಾನಕ್ಕಿಂತ ಖರ್ಚು 19,262 ಕೋಟಿ ಜಾಸ್ತಿ ಆಗೋಗಿದೆ. ನಮ್ಗೆ ಅದನ್ನು ಹುಟ್ಟಿಸ್ಕೊಳ್ಳೋದಕ್ಕೂ ನಮಗೆ ಯೋಗ್ಯತೆ ಇಲ್ಲ, ಬಿಕಾಸ್ ಆಫ್ ರಾಜ್ಯ ದಿವಾಳಿ ಇದ್ದೋಗಿರ್ತಕ್ಕಂಥದ್ದು. ಎರಡನೇದು, ಕಡೆಯ ಒಂದೇ ಒಂದು ಲಾಸ್ಟ್ ಈ ಕ್ವಾರ್ಟ್ರಲ್ಲಿ ನಾನು ಹೇಳ್ತಿರೋದು ಜನವರಿ, ಫೆಬ್ರವರಿ, ಮಾರ್ಚ್, ಈ ಕ್ವಾರ್ಟ್ರಲ್ಲಿ 93,000 ಕೋಟಿ ಸಾಲ, 93,000 crores ಹೊಸದಾಗಿ ಸಾಲ ಮಾಡಿರ್ತಕ್ಕಂಥದ್ದು. ಇವ್ರದ್ದು ಗ್ಯಾರಂಟಿ ಇರ್ತಕ್ಕಂಥದ್ದು ಎಷ್ಟು? 52,000 ಕೋಟಿ. ನಿಮಗೆ ಹತ್ತತ್ರ 14,500 15,000 ಕೋಟಿ SC SPಗಳ TSPಗಳ ದುಡ್ಡು ತಿಂತೀರಿ. ಅದ್ರ ಮೇಲೆ 93,000 ಕೋಟಿಯಿಂದ 1,00,000 ಕೋಟಿ ಸಾಲ ಬೇರೆ ಮಾಡ್ತೀರಿ. ಅದಾದಮೇಲೆ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಮಾಡ್ತೀರಿ. ₹1 ಡೆವಲಪ್ಮೆಂಟ್ ಮಾಡಲ್ಲ. CAG ರಿಪೋರ್ಟ್ ಏನು ಹೇಳುತ್ತೆ? ಕ್ರೌಡಿಂಗ್ ಆಲ್ ಇನ್ಫ್ರಾ ಸ್ಪೆಂಡಿಂಗ್ ಅಂತೇಳಿ ಕಳೆದ ವರ್ಷದೊಳಗಡೆಗೆ 5,000 ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಹಣ ಕಟ್ ಮಾಡಿದ್ದಾರೆ. 5,000 ಕೋಟಿ. ಯಾಕೆ MLAಗಳಿಗೆ ₹1 ಹೋಗ್ತಿಲ್ಲ? ಯಾಕೆ 1 ಕಿಲೋಮೀಟರ್ ರಸ್ತೆ ಆಗ್ತಿಲ್ಲ? ಯಾಕೆ ಶಂಕುಸ್ಥಾಪನೆ ಆಗ್ತಿಲ್ಲ? ಅಂದರೆ ಇದೇ ಕಾರಣಕ್ಕೋಸ್ಕರ. ಇದು ನಾನು ಹೇಳಿದ್ದಲ್ಲ, CAG ರಿಪೋರ್ಟು. ನೀವು ಹೇಳಿದ್ರಿ ಬೇರೆ ರಾಜ್ಯಗಳಲ್ಲಿ ಹೆಂಗಾಗಿದೆ ಅಂತೇಳಿ. ಬೇರೆ ರಾಜ್ಯಗಳ ಆರ್ಥಿಕ ಸ್ಥಿತಿಗಳು ನೋಡಿ ಆಗಲೇ ಮಾತಾಡ್ತಾ ಬಿಹಾರದಿಂದ ಹೇಳ್ತೀನಿ. ಬಿಹಾರ್ಗೆ ಬರ್ತೀನಿ. ನೋಡಿ, ಯಾವತ್ತೂ ಕೂಡ ಅಂತ್ಯೋದಯದ ವಿಚಾರದಲ್ಲಿ ಬಡವರಿಗೆ ಕೊಡಬೇಕು ಅನ್ನೋದು ಯಾರೂ ಅಲ್ಲಗೆಳೆಯಲ್ಲ. ಆದರೆ ನೀನು ಕೇವಲ ಅಧಿಕಾರಕ್ಕೆ ಬರೋ ಆಸೆಗೋಸ್ಕರ ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲನ ಆಸ್ತಿ 600 ಕೋಟಿ, ಮಾದೇವಪ್ಪನ ಆಸ್ತಿ 1,300 ಕೋಟಿ, ಇದು ಕೊಟ್ಟು ರಾಜ್ಯವನ್ನು ದಿವಾಳಿ ಮಾಡೋದು ಇದೆಯಲ್ಲ. ನೋಡಿ, ಬಿಹಾರಲ್ಲಿ ನೀವು ಮಾತಾಡೋದು, ಬಿಹಾರದ್ದು ಈ ವರ್ಷ ರೆವಿನ್ಯೂ ಸರ್ಪ್ಲಸ್ 8,831 ಕೋಟಿ ರೆವಿನ್ಯೂ ಸರ್ಪ್ಲಸ್. ನಮ್ಮದು ಕರ್ನಾಟಕ ಯಾವತ್ತೂ ರೆವಿನ್ಯೂ ಸರ್ಪ್ಲಸ್ ಅಲ್ಲಿ ಇದ್ದಿದ್ದು. ಈವನ್ ಚಂದ್ರಶೇಖರ್, ಏನ್ ಮಾತಾಡ್ತೀರಿ ನೀವು? ನಾವು ಕೊಟ್ಟ ತೆರಿಗೆ ಹಣದಲ್ಲಿ ₹100 ಕರ್ನಾಟಕದಿಂದ ಹೋದರೆ ಕರ್ನಾಟಕಕ್ಕೆ ₹18 ಬಂದರೆ ಜಾಸ್ತಿ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ. ತುಂಬಾ ವ್ಯಾಲಿಡ್ ಪ್ರೈಸ್ ಅಲ್ಲ. ಬಿಹಾರ ₹100 ಕೊಟ್ರೆ ₹231 ಬರುತ್ತೆ ಅದಕ್ಕೆ ಬಿಹಾರಕ್ಕೆ. ನಮ್ಗೆ ಯಾವುದು ಕಡಿಮೆ ಆಗಿಲ್ಲ. ನಾವು ಕೊಟ್ಟಿದ್ದೀವಿ. ನೀವು ₹10,000 ಮಹಿಳೆಯರ ಅಕೌಂಟಿಗೆ ಬಿಹಾರ್ನಲ್ಲಿ ಹಾಕಿದ್ದು ಕರ್ನಾಟಕ, ಮಹಾರಾಷ್ಟ್ರದಂಥ ಮುಂದುವರಿದ ರಾಜ್ಯಗಳು ಕೊಟ್ಟಂತಹ ದುಡ್ಡಿನಲ್ಲಿ ಅಲ್ಲಲ್ಲ. ಅದನ್ನ ನೀವು ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ ಅಂತ ಕರೀತಾ ಇದ್ದೀರಿ. ರೆವಿನ್ಯೂ ಸರ್ಪ್ಲಸ್ ಯಾಕೆ ಅಂತ ಹೇಳ್ತಿದ್ರಿ? ಅದು ಇತಿಹಾಸ ನೋಡ್ಕೊಂಬನ್ನಿ. ಇದಾದ್ಮೇಲೆ ಉತ್ತರ ಪ್ರದೇಶ ಬೇಡ, ಮಧ್ಯಪ್ರದೇಶದಲ್ಲೂ ಕೂಡ ಅಲ್ಲಿ ಲಾಡ್ಲಿ ಬೆಹನ ಸುಮಾರು 1.5 ದಶಕದಿಂದ ನಡೀತಾ ಇದೆ. ಅಲ್ಲಿ ಕೂಡ ರೆವಿನ್ಯೂ ಸರ್ಪ್ಲಸ್ 2,618 ಕೋಟಿ. ಆದರೆ ಏನು 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, 3 ರಾಜ್ಯಗಳಲ್ಲೂ ಇದು ರೆವಿನ್ಯೂ ಡೆಫಿಸಿಟ್ ಏನೇನೆ. ಹಿಮಾಚಲ್ ಪ್ರದೇಶದಲ್ಲಿ 6,398 ಕೋಟಿ, ಆಮೇಲೆ ತೆಲಂಗಾಣದಲ್ಲಿ 12,452 ಕೋಟಿ, ಕರ್ನಾಟಕದಲ್ಲಿ 19,262 ಕೋಟಿ. ಅಂದರೆ ಈ ಕಾಂಗ್ರೆಸ್ ರಾಜ್ಯಗಳೆಲ್ಲ ಲೂಟಿ ಮಾಡಿಕೊಂಡು ಯಾವುದೇ ವಿವೇಚನೆ ಇಲ್ಲದೆ ದಿವಾಳಿ ಮಾಡೋದು ಬಿಟ್ಬಿಟ್ರೆ ಬೇರೆ ಯಾವ ಕೆಲಸ ಮಾಡಿದ್ದೆ? ನಾನು ಹೇಳ್ತಿರೋದಲ್ಲ, CAG ರಿಪೋರ್ಟು. ನೀವು ಹೇಳಿದ್ರಿ ಕರ್ನಾಟಕದ ಟೋಟಲ್ ಇದ್ರ ಕಲೆಕ್ಷನ್ ಎಷ್ಟು ಒಂದು ವರ್ಷಕ್ಕೆ? GST ಕಲೆಕ್ಷನ್ 1,60,000 ಕೋಟಿ. ಅದರಲ್ಲಿ 50% ಸ್ಟೇಟ್ಗಳು ಕೊಂತು. ಎಷ್ಟು ಉಳ್ಕೊಂತು? 80,000 ಕೋಟಿ. ಈ ವರ್ಷ ಬಜೆಟಲ್ಲಿ ಅಲರ್ಟ್ ಮಾಡಿರೋದು ಎಷ್ಟು ತೆರಿಗೆ? 63,000 ಕೋಟಿ. 80,000 ಕೋಟಿ ಪ್ಲಸ್ 63,000 ಕೋಟಿ ಎಷ್ಟಾಯಿತು? 1,43,000 ಕೋಟಿ ಆಯ್ತು. ಅಂದರೆ ಆಲ್ಮೋಸ್ಟ್ 91% ವಾಪಸ್ ಬರ್ತಾ ಇದೆಯಲ್ಲ. ಅದ್ರ ಜೊತೆಗೆ 16,000 ಕೋಟಿ ಸ್ಪೆಷಲ್ ಗ್ರೇಷಿಯಾ ಗ್ರಾಂಟು. ಅದಾದಮೇಲೆ ಎಲ್ಲ ಸ್ಕೀಮ್ಗಳಿಗೂ ಕೊಟ್ಟಿರ್ತಕ್ಕಂಥ ದುಡ್ಡು. ಇವ್ರಿಗೆ ಏನು ದುಡ್ಡು ಕೊಡ್ತಾ ಇದ್ದಾರಲ್ಲ, ₹1ಗೆ 18 ಪೈಸೆ ಅಂತ ನಾಟಕ ಅದಲ್ಲ. ₹1ಗೆ ₹13 ವಾಪಸ್ ಬರ್ತಾ ಇದೆ ಎಲ್ಲ ಸ್ಕೀಮ್ಗಳನ್ನ ಹಾಕಿದ್ರೆ. ಹೇಗೆ ಇವರಿಗೆ ತೊಂದರೆ ಆಗ್ತಾ ಇದೆ? ಹಾಗಾದ್ರೆ ಎಲ್ಲಿ ನಷ್ಟ ಆಗ್ತಾ ಇದೆ ಇವ್ರಿಗೆ? ಯಾವ ರೀತಿ ಡೆಫಿಸಿಟ್ ಅಲ್ಲಿ ಮುಂಚೆ 36% ಇದ್ದರೆ ಇವಾಗ 41% ಮಾಡಿದ್ರು. ಅಲ್ಲಿ ಆಗಿದ್ದನ್ನು ಕೂಡ ಅತಿ ಹೆಚ್ಚು ಕಾಂಪನ್ಸೇಟ್ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ ಯಾವ 15 ಕಮಿಷನ್ ಹೇಳಿದೆಯಲ್ಲ ಅದಕ್ಕಿಂತ ಹೆಚ್ಚು ಕೊಡ್ತಾ ಇದ್ದಾರೆ. ಪ್ರಾಬ್ಲಮ್ ಇರ್ತಿರ್ತಕ್ಕಂಥದ್ದು ಇಲ್ಲಿ ಮಾಡ್ತಿರ್ತಕ್ಕಂಥ ಲೂಟಿಯ ಕಾರಣಕ್ಕೋಸ್ಕರವೇ. ಅದೇ ಕಾರಣಕ್ಕೋಸ್ಕರನೇ ನೋಡಿ ಕರ್ನಾಟಕ ಇಷ್ಟು ತಗೊಂಬನ್ನಿ. ಈವನ್ ಪೋಸ್ಟ್ ಕೋವಿಡ್ ಕೂಡ 2022-23 13,496 ಕೋಟಿ ಸರ್ಪ್ಲಸ್ ಇತ್ತು ಬೊಮ್ಮಾಯಿ ಅವ್ರದ್ದು. ಸಿದ್ದರಾಮಯ್ಯನವರು ಮೊದಲನೇ ಬಜೆಟ್ ಮೀಟಿಂಗ್ ಅಲ್ಲಿ ಏನು ಹೇಳಿದ್ರು? ಕರ್ನಾಟಕದ ಆರ್ಥಿಕ ಸ್ಥಿತಿ ಸುಭಿಕ್ಷವಾಗಿದೆ. ಇವ್ರ ಕೈಲಿ ಕೊಟ್ಟಾಗ ಬಜೆಟಲ್ಲಿ 402 ಕೋಟಿ ಸರ್ಪ್ಲಸ್ ಮಾಡಿಕೊಟ್ಬಿಟ್ಟು ಹೋಗಿದ್ರು.
ಬರೀ 6 ತಿಂಗಳೊಳಗಡೆ ಎಲ್ಲಿಗೆ ತಗೊಂಡ್ಬಂದ್ರು ಕೊಟ್ಟ 9,271 ಕೋಟಿ ಡೆಫಿಸಿಟ್ ಆಯ್ತು ಅದೇ ವರ್ಷ. ಅರ್ಧ ಬೊಮ್ಮಾಯಿ ಅವರು ಬಹಳ ಚೆನ್ನಾಗಿ ಮಾಡೋಗಿದ್ದಾರೆ. ಆಲ್ಮೋಸ್ಟ್ 402 ಕೋಟಿ ಸರ್ಪ್ಲಸ್ ಅಲ್ಲಿ ಇತ್ತು. ಈ ಪುಣ್ಯಾತ್ಮ ಬಂದ್ರು ಐರನ್ ಲೆಗ್ ಇಟ್ರು. ಇನ್ನು 7 ತಿಂಗಳೊಳಗೆ 9,000 ಕೋಟಿ ಡೆಫಿಸಿಟ್. ಅವ್ರು ಹೇಳ್ತಾರೆ ಜನರಿಗೆ ಕೊಟ್ಟಿದ್ದಾರೆ. ಈಗ 2.5 ವರ್ಷ ಅಂದ್ರೆ ಎಷ್ಟಾಯ್ತು? 1,20,000 ಕೋಟಿ ಜನರಿಗೆ ಕೊಟ್ಟಿದ್ದಾರೆ. ಹೇಳಿದ್ದು 51,000 ಕೋಟಿ ತಾನೇ ವರ್ಷಕ್ಕೆ ನಿಮ್ ಬಜೆಟ್. 60,000 ಕೋಟಿ ಇಟ್ಕೊಳ್ಳಿ. 60,000 ಕೋಟಿ ತಾನೇ ನಿಮ್ಗೆ ಎಲ್ಲಾ ಗ್ಯಾರಂಟಿಗಳು ಸುಭಿಕ್ಷವಾಗಿ ಕೊಟ್ರೆ. ಯುವ ನಿಧಿ ಕೊಟ್ಟಿದಾರಾ? ಕೊಟ್ಟಿಲ್ಲ. ಗೃಹಲಕ್ಷ್ಮಿ ಎಷ್ಟು ತಿಂಗಳು ಕೊಟ್ಟಿದ್ದಾರೆ? ಗೊತ್ತಿಲ್ಲ. ಇದು ಇಂದಿರಾ ಕಿಟ್ ಎಲ್ಲೋಯ್ತು? ಗೊತ್ತಿಲ್ಲ. ಅಲ್ಲ ಬಿಟ್ಬಿಡಿ, ಆಯ್ತು ಬಿಟ್ಬಿಡಿ ಸರ್. ನಾನು ಹಂಗೆ ಹೇಳ್ತೀನಿ, ನಾನು ಸಿಂಪಲ್ ಮ್ಯಾಥಮೆಟಿಕ್ಸ್ ನೋಡೋಣ. ಬೊಮ್ಮಾಯಿಯವರ ಕಾಲದಲ್ಲಿ 5 ಗ್ಯಾರಂಟಿಗಳಿರಲಿಲ್ಲ. ವರ್ಷಕ್ಕೆ 50,000 ಕೋಟಿಯ ಖರ್ಚು ವೆಚ್ಚ ಇರಲಿಲ್ಲ. 2023ರಲ್ಲಿ ಇವ್ರು ಬಂದ ತಕ್ಷಣ ಖರ್ಚು ವೆಚ್ಚ ಬಂತು. ಉಳಿದ ಕಡೆ ಎಲ್ಲಿ ಹಣ ಅವರು ಹೊಂದಿಸ್ಲಿಕ್ಕೆ ಆಗತ್ತೆ? 2020 ಈಗ ನಮ್ದು ಖರ್ಚು ನಾನು ಹೇಳ್ತೀನಿ ನೋಡಿ, ನನ್ನ ಸಂಬಳ ಎಷ್ಟಪ್ಪ? 1 ಲಕ್ಷ ಇದೆ ಅಂತ ತಿಳ್ಕೋಣ ಅಲ್ವಾ? ನನ್ನ ಖರ್ಚು 1.5 ಲಕ್ಷ ಆದರೆ ನನಗೆ 50,000 ನಾನು ಎಲ್ಲಿಂದ ತರಬೇಕು ಅದನ್ನು? ಪ್ರಶಾಂತ್ ಅವರೇ, 2021-22ರಲ್ಲಿ ಕೋವಿಡ್ ಅಲ್ಲಿ 83,000 ಕೋಟಿ ಅಡಿಷನಲ್ ಸರ್ಪ್ಲಸ್ ಹೊಡ್ತಾ ಬಿದ್ದಿದ್ದು. ಯಾವುದು ಮೆಡಿಸಿನ್ಗಳಿಗೆ ಫ್ರೀ ಇದಕ್ಕೆ ಮತ್ತೆ ಎಲ್ಲ ಇದಕ್ಕೂ ಕೊಟ್ಟಿದ್ದು 83,000 ಕೋಟಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಿದ್ದಿದ್ದು. ಆವಾಗ ಮಾತ್ರ ನಮ್ಮ ಡೆಫಿಸಿಟ್ ಬಿದ್ದಿದ್ರೆ ಅದ್ರ ನೆಕ್ಸ್ಟ್ ಇಯರ್ ಏನೇ ಆಲ್ಮೋಸ್ಟ್ ನಮಗೆ ಸರ್ಪ್ಲಸ್ ಬಂದ್ಬಿಡ್ತಲ್ಲ 13,500 ಕೋಟಿ. ಏನು ಪೋಸ್ಟ್ ಕೋವಿಡ್ ನಾನು ಹೇಳ್ತಿರೋದು. ಕೋವಿಡ್ ಅಂತ ಮಹಾಮಾರಿ ಯಾರು ಕಂಡಿಲ್ಲ. 23 ನಂತರ ಹೇಳ್ತಿದ್ದೀನಿ ನಾನು. ಗ್ಯಾರಂಟಿ ಬಂದಿದ್ದಾವ ಕರ್ನಾಟಕದಲ್ಲಿ? ಕೋವಿಡ್ ಮಹಾಮಾರಿ ಬಂದಿತ್ತು, ಅಲ್ಲೂ ಸರ್ಪ್ಲಸ್ ಕೊಟ್ವಲ್ಲ ನಾವು. ಕರೆಕ್ಟ್ ರೀ. ಅವ್ರೇನು ಹೇಳ್ತಿದ್ದಾರೆ ಈಗ? ಶತಬೀಶ್ ಅದನ್ನೇ ಹೇಳಿದರು. BJP ಸರ್ಕಾರ ಇದ್ರಿಗೆ ಬಿಹಾರ ಗೌರ್ಮೆಂಟ್ ಇತ್ತಪ್ಪ, ನೀವು 2015ರಲ್ಲಿ ಹೋದ್ರಿ, हम बड़ा पैकेज अनाउंस कर रहे ಅಂತ ಹೇಳಿದ್ರೆ ನಿಮ್ಮ ಸರ್ಕಾರಗಳಿಗೆ ಬಡಾ ಪ್ಯಾಕೇಜ್ ಕೊಡ್ತೀರಿ, ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲ್ಲ ಅಂತ ಅವ್ರು ಹೇಳ್ತಿರೋದು. ಆಯ್ತಾಯ್ತು, ನಿಮ್ಮ ಬಗ್ಗೆ ಬಂದೆ. ಎಲ್ಲಾ ಗ್ಯಾರಂಟಿ ನಾನಲ್ಲ ಅವ್ರು ಹೇಳಿದ್ರು. ಒಂದು ನಿಮಿಷ ಎಲ್ಲಾ ಗ್ಯಾರಂಟಿ ಎಲ್ರಿಗೂ ಕೊಟ್ಟರು ಅಂತ ಇಟ್ಕೊಳ್ಳಿ. ಎಷ್ಟು ಬೇಕು? 60,000 ಕೋಟಿ ಹೌದಲ್ವಾ? ಇಡೀ ವರ್ಷಕ್ಕೆ 60,000 ಕೋಟಿ ಮಾಕ್ಬೇಕು. ಸಾಲ ಮಾಡಿದಷ್ಟು 1,07,00,000. 1 ಲಕ್ಷ ಎಲ್ಲಿ? ಹಾ, 1,07,000 ಕೋಟಿ. ಹೌದು, 1,07,000 ಕೋಟಿ ಅಡಿಷನಲ್ ಸಾಲ ಮಾಡಿದ್ದು. ಅಂದ್ರೆ ಅರ್ಧಕ್ಕರ್ಧನೇ ನಿಮಗೆ ಗ್ಯಾರಂಟಿಗೆ ಬೇಕಾಗಿರೋದು. ಗ್ಯಾರಂಟಿಗೆ ಬೇಕಾಗಿರೋ ಎಷ್ಟು ಬೇಕಿತ್ತು ನಿಮಗೆ? 60,000 ಕೋಟಿ ಸಾಲ ಮಾಡಬೇಕಿತ್ತು. ಅದು ಡಬಲ್ ಸಾಲ ಮಾಡಿದ್ರಿ. 1,07,000 ಕೋಟಿ ಸಾಲ ಮಾಡಿದ್ರಿ. ಅದಾದ್ಮೇಲೆ ಇದು SC/ST TSP ಎಷ್ಟಿಂದ್ರಿ? ಆಲ್ಮೋಸ್ಟ್ 14,000 ಕೋಟಿ SC/ST TSP ತಗೊಂಡ್ರಿ. ಎಲ್ಲ ಇದ್ರಗಳದ್ದು ಜಾಸ್ತಿ ಮಾಡ್ಕೊಂಡು ಹೋದ್ರಿ. ಎಲ್ಲ ಏನು ಹಾಲಿಂದ ಹಿಡ್ಕೊಂಡು ಆಲ್ಕೋಹಾಲಿಂದ ಹಿಡ್ಕೊಂಡು ಪೇಪರಿಂದ ಹಿಡ್ಕೊಂಡು ಡೀಸೆಲ್ ಪೆಟ್ರೋಲ್ ಎಲ್ಲವೂ ಜಾಸ್ತಿ ಮಾಡ್ಕೊಂಡು ಹೋದ್ರಿ. ಅದು ತಿರ್ಗಿ ಅಡಿಷನಲ್ ಆಗಿ ನಿಮಗೆ 60,000 ಕೋಟಿ. BJP ಅವ್ರು ಗ್ಯಾರಂಟಿ ಕೊಟ್ಟಾಗ ನಾವು ಸರಿಯಾಗಿ ಕೊಡ್ತೀವಿ. ಅವ್ರಿಗೆ ಏನಂದ್ರೆ ಅವ್ರಿಗೆ ನಿಮ್ದು ಅರ್ಥ ನಂಗೆ ಅರ್ಥ ಆಗ್ಲಿಲ್ಲ. ಅದು ನಾನು ಹೇಳ್ತಾ ಈಗ ನಮ್ದೇನಿದೆ, ಗ್ಯಾರಂಟಿಗಳನ್ನ ಉಳ್ಳವರಿಗೆ ಕೊಡಬೇಡಿ, ಯಾರು ಯೋಗ್ಯ. ನಾನು ಅದನ್ನೇ ಹೇಳ್ತಿರೋದು. ಅದನ್ನೇ ಗೊತ್ತಿಲ್ಲ ನೀವು. ಬಟ್ ನಾವು ನೋಡಿ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ಬಿಹಾರದಲ್ಲಿ ಮ್ಯಾನೇಜ್ ಮಾಡ್ತಿದೀವಿ. ನಿಮಗೆ ಮ್ಯಾನೇಜ್ ಮಾಡಕ್ ಬರಲ್ಲ. ಬಿಹಾರದಲ್ಲಿ ಅಕೌಂಟ್ಗೆ ಹಾಕುವಾಗ ಯಾರು ಬಡ ಕುಟುಂಬದ ಹೆಣ್ಣು ಮಕ್ಕಳು ಅಂತ ಯಾರನ್ನ ಕಂಡು? ಅದು ರೇವಡಿ ಅಲ್ಲ ಸರ್, ಅದು ಉದ್ಯೋಗ ಶುರು ಮಾಡೋದಕ್ಕೆ ವರ್ಷ ಅಧಿಕಾರ ನಡೆಸಿ ನಾಳೆ ಚುನಾವಣೆ ಇವತ್ತು ದುಡ್ಡು ಹಾಕೋದು ನೆನಪಿಗೆ ಬಂತ ನಿಮ್ಗೆ? ಯಾವಾಗ ಮುದ್ರಾ ಸ್ಕೀಮ್ ಅಲ್ಲಿ ಹಾಗಾದ್ರೆ ಹೆಂಗ್ ಬಂದ್ಬಿಡ್ತು ನಿಮ್ಗೆ? ಆಲ್ಮೋಸ್ಟ್ 393 ಕೋಟಿ ರೂಪಾಯಿ ಮುದ್ರಾ ಸ್ಕೀಮಿಗೆ ಕೊಟ್ರಲ್ಲ, ಹಾಗಾದ್ರೆ ಅದನ್ನ ರೇವಡಿ ಅಂತ ತಗೊಳ್ಳಿಕ್ಕಾಗತ್ತಾ? ಮುದ್ರಾ ಸ್ಕೀಮ್ ಹೋಲಿಕೆ ಮಾಡಬೇಡಿ ಬಿಸ್ನೆಸ್ ಶುರು ಮಾಡೋದಕ್ಕೆ ಹಿಂದೆ ರೋಜಗಾರ ಇರಲಿಲ್ವಾ? ಮುದ್ರಾ ಟೈಪ್ ಹಿಂದೆ ರೋಜಗಾರ ಯೋಜನೆ ಇರಲಿಲ್ವಾ? ಡೆಫಿನೆಟ್ಲಿ ಸರ್, ಅದನ್ನೇ ಹೇಳಿದ್ದು. ಇವನ್ ರೋಜಗಾರ್ ಮುದ್ರಾ ಬೇರೆ. 10,000 ಹಾಕಿದ್ದು ಚುನಾವಣೆಯ ಹಿಂದಿನ ದಿನ. ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಬೇಡಿ. ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ನಡೆಯುವವರೆಗೆ ವೈಟ್ ವಾಶ್ ಆದ್ರಿ. ಅಲ್ಲಿವರೆಗೆ ನಿಮಗೆ ಲಾಡ್ಕಿ ಬಹಣ್ ನೆನಪೇ ಇರಲಿಲ್ಲ. ಹಿಂದಿನ ದಿವಸ ಅದಾಗಿ 2 ತಿಂಗಳಕ್ಕೆ ಲಾಡ್ಕಿ ಬಹಣ್ ನೆನಪಿಗೆ ಬಂದ್ಲು. ಆಯ್ತಲ್ಲ, ಹಿಂದಿನ ದಿನ 10,000 ಕೋಟಿ ಹಾಕಿದ್ರೆ ನಿಮ್ ಪ್ರಕಾರ ಏನಾಗಬೇಕಾಗಿತ್ತು? ಸರ್ಕಾರ ದಿವಾಳಿ ಆಗ್ಬೇಕಾಯ್ತು. 8,831 ಕೋಟಿ ರೂಪಾಯಿ ಲಾಭದಲ್ಲಿ ನಡೀತಾ ಇದೆ. ತಿರ್ಗಾದಾದ್ಮೇಲೆ ಗುಜರಾತ್ 19,600 ಕೋಟಿ, ಉತ್ತರ ಪ್ರದೇಶ 79,516. ಹಾಗಾದ್ರೆ ದಕ್ಷಿಣದ ರಾಜ್ಯಗಳು ಯಾಕೆ ಬಿಹಾರಕ್ಕೆ ದುಡ್ಡು ಕೊಡ್ತಿಲ್ಲ ಅಂತ ಕೇಳೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಸರ್ಪ್ಲಸ್ ಅಂದ್ರೆ ಅದರ ಅರ್ಥ? ಹೌದು ಸರ್. ಈಗ ಹಾಗಾದ್ರೆ ಮಹಾದೇವಪುರ ಬಿಟ್ಬಿಟ್ಟು ಮಿಕ್ಕಿದೆಲ್ಲೂ ಯಾಕೆ ಮಾಡ್ತಾರೆ? ಹಾಗಾದ್ರೆ ಹೇಳೋದು ಒಂದೇ ಒಂದು ವಿಚಾರ. ಮಹಾದೇವಪುರದ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಮಹಾದೇವಪುರದ ಪ್ರಶ್ನೆನೇ ಬಂದಿಲ್ಲ. ಬಿಹಾರಕ್ಕೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದ ಜನ ಎಷ್ಟು ತೆರಿಗೆ ಕಟ್ತಾರೆ, ಬಿಹಾರಕ್ಕೆ ಎಷ್ಟು ಹೋಗುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕಾಕಾ ಪಾಟೀಲ ನಿನಗೂ ಫ್ರೀ, ಮಹಾದೇವಪುರ ಫ್ರೀ. ನಾವು ಪ್ರಶ್ನೆ ಕೇಳಿದ್ದು ಅದನ್ನೇ. ಕಾಕಾ ನೀವೇನ್ ಹೇಳ್ತಿದ್ದೀರಿ?
ಯಾರಿಗೆ ಕೊಡ್ತಿದ್ದೀರಿ ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ. ಮತ್ತೆ ನಿಮ್ದು ವೋಟ್ ಬ್ಯಾಂಕ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ. ನೀವೇನ್ ಹೇಳ್ತಿದ್ದೀರಿ? ಇಲ್ಲ, ಅವ್ರಿಗೆ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ. ಬಡವರಿಗೆ ಕೊಡೋದು ಯಾರು ಬೇಡ ಅನ್ನಲ್ಲ, ಬಡವರಿಗೆ ಕೊಡೋದು ಯಾರು ಬೇಡ ಅನ್ನಲ್ಲ. ಕೊಡಿ, ಸರ್ಕಾರ ಲೂಟಿ ಮಾಡಬೇಡಿ. 2012ರಲ್ಲಿ ಶೋಭಾ ಕರಂದ್ಲಾಜೆ ಹೇಳಿದ್ರಿ, ನನ್ಗೆ ನೆನಪಿದೆ. 70% ಜನ BPL ಕಾರ್ಡ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. 4 ವರ್ಷ ಅಧಿಕಾರ ನಡೆಸಿದ್ರಲ್ಲ, ಏನಾದ್ರೂ ನಿಮ್ ಬೈಫರ್ಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಬಡವರಿಗೆ ಕೊಡೋ ವಿಚಾರದಲ್ಲಿ ಯಾರಿಗೂ ದುಮ್ಮತ್ತಿಲ್ಲ. ಬಡವರಿಗೆ ಎಲ್ಲರೂ ಕೊಡೋ. ಹಾಗಾದ್ರೆ ನೀವು 4 ಲಕ್ಷ ಬಜೆಟ್ ಅಲ್ಲಿ ಬರೀ 60,000 ಗ್ಯಾರಂಟಿಗೆ 3,40,000 ಎಲ್ಲೋಯ್ತು. ಹಾಗಾದ್ರೆ ಅದ್ರ ಮೇಲೆ ಮತ್ತೆ ತಿರ್ಗಾ 1 ಲಕ್ಷ ಕೋಟಿ ಸಾಲ ಬೇರೆ ಮಾಡ್ತಿರಲ್ಲ, ಎಲ್ಲೋಗ್ತಾರೆ ದುಡ್ಡು? ಇಲ್ಲಿ ಆಗ್ತಿರೋದು ಬರೀ ಲೂಟಿ. ಅಶ್ವಿನ್ ಗೌಡ್ರು. ಅಜಿತ್ ಸರ್, ಒಂದು ಕ್ಷಣ ನನಗೆ ಒಂದು ಸ್ವಲ್ಪ ಕುಮಾರಣ್ಣ ಅವ್ರು ನೆನಪಾದರು. ರವೀಂದ್ರ ರೇಷ್ಮೆ ಸರ್ ಹೇಳ್ತಾ ಇದ್ರು, ವಸತಿ, ಆರೋಗ್ಯ, ಶಿಕ್ಷಣ ಈ ಒಂದು ಸಬಲೀಕರಣ ಆಯಿತು ಅಂದರೆ ಇದಕ್ಕೆ ಒತ್ತು ಕೊಡಬೇಕು ಅನ್ನೋ ಒಂದು ಪಂಚರತ್ನ ಅಂತ ಒಂದು ಮಾಡಿದ್ರು. ಬಟ್ ಜನರು ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ನಮ್ಗೆ ಬೇಕು ಅಂತೇಳಿ ಗ್ಯಾರಂಟಿ ಯೋಜನೆಗೆ ಜೈ ಅಂತ ಅಂದರು. ಇಷ್ಟು ಒಂದು ಯೋಜನೆಗಳನ್ನ ಕೊಟ್ಟು ರಾಜ್ಯದಲ್ಲಿ ಯಾರು ಕೊಡಬೇಡಿ ಅಂತಲೂ ಯಾರು ಹೇಳಿಲ್ಲ. ಆರಂಭದಲ್ಲಿ 5 ಜೊತೆ ಇನ್ನೊಂದು 5ನ ಕೊಟ್ಕೊಂಡು ಹೋಗಿ ನಿಮಗೆ ಮನ ಬಂದಂತೆ ಕೊಡೋಕೆ ಹೋಗಬೇಡಿ ಅಂತ ಹೇಳಿದ್ರು ಸರ್. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಂಥವ್ರು ನಿಮ್ಮಂಥವರೆಲ್ಲ ಖುಷಿ ಪಡೋ ಅಂಥದ್ದು. ಏನು ಮಾಡೋದು? ಕಾಂಗ್ರೆಸ್ ಅವರು ಆನೆ ಕೊಟ್ಬಿಟ್ಟು ಗೆದ್ದುಬಿಟ್ರು. ಈಗ ಏನು ಮಾಡೋದು ನೆಕ್ಸ್ಟ್ ಭವಿಷ್ಯಕ್ಕೆ ಏನು ಅಂತ ರಾಜಕೀಯಕ್ಕೆ ಬರೋ ಅಂಥವ್ರು ಪ್ರತಿಯೊಬ್ಬರು ಯೋಚನೆ ಮಾಡ್ಕೊಂಡು ಕೂತಿದ್ರು. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳಿರೋ ಒಂದು ಮಾತಿಗೆ ಅರ್ಥ ಹೇಗಾಗಿದೆ ಅಂದರೆ ಜನರಿಗೆ ಮನವರಿಕೆ ಆಗ್ತಾ ಹೋಗ್ತಿದೆ. ಗ್ಯಾರಂಟಿ ಅನ್ನೋದು ಎಫೆಕ್ಟ್ ಹೆಂಗಾಗ್ತಿದೆ ಇತ್ತು 2.5 ವರ್ಷದಿಂದ ಜನರಿಗೆ ಗೊತ್ತಾಗ್ತಾ ಹೋಯ್ತು. ಉದಾಹರಣೆಗೆ ಹೇಳ್ಬೇಕಂದ್ರೆ ಸರ್, ವಾಯುವ್ಯ ಸಾರಿಗೆ 1,081 ಕೋಟಿ ಪೆಂಡಿಂಗ್ ಇದೆ. ಆಯುಕ್ತರು ಹೇಳಿದ್ದಾರೆ ಇವತ್ತು ಸರ್ಕಾರ ನಮಗೆ ಕೊಡಬೇಕು, ನಾವು ಕ್ಲೈಮ್ ಮಾಡ್ತಾ ಇದ್ದೀವಿ, ಬಜೆಟಲ್ಲಿ ಏನೋ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ. ನೈಋತ್ಯ, ಈಶಾನ್ಯ ಇವೆಲ್ಲ ಎಲ್ಲಿ ಎಷ್ಟೆಷ್ಟು ಸರ್? 1,700 ಕೋಟಿ, 1,300 ಕೋಟಿ. ಈ ಶಕ್ತಿ ಯೋಜನೆ ಅಂಡರ್ ಇಷ್ಟು 1,000 ಕೋಟಿ ಸರ್ಕಾರ ಕಟ್ಟಲಿಕ್ಕೆ ಆಗ್ತಿಲ್ಲ. ಅದು ಬಿಡಿ ಸರ್, ಅದನ್ನು ಅವರೆಲ್ಲರೂ ದೊಡ್ಡವರಿದ್ದಾರೆ ಮಾಡ್ತಾರೆ. ಏಕೆಂದರೆ 34 ಜನ ಕ್ಯಾಬಿನೆಟ್ ಒಳ್ಳೊಳ್ಳೆ ತಗೊಂಡಿದ್ದಾರೆ, 147 ಜನ ಸಚಿವರುಗಳಿಗೂ ಕ್ಯಾಬಿನೆಟ್ ದರ್ಜೆ ಕೊಟ್ಟುಬಿಟ್ಟಿದ್ದಾರೆ. ಇದು ಹೆಂಗೆ ಅಂದರೆ ಕಾಂಗ್ರೆಸ್ಸಲ್ಲಿರೋ ಶಾಸಕರು ಸಚಿವರುಗಳು ನೆಮ್ಮದಿಯಾಗಿ ಬದುಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು, ಈ 1975 ಭಿಕ್ಷುಕರದ್ದು ಒಂದು ಆ್ಯಕ್ಟ್ ಇದೆಯಲ್ಲ ಸರ್, ಅದಕ್ಕೆ ಮಂತ್ಲಿ ದುಡ್ಡನ್ನ ಕೊಡಬೇಕು ಸರ್ಕಾರ. ಸೆಸ್ ಕಲೆಕ್ಟ್ ಮಾಡ್ತಾರಲ್ಲ ಪ್ರಾಪರ್ಟಿ, ಇದರಿಂದ ನಮ್ಮ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ತಿಂಗಳು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸರ್, ಕೊಡ್ತಾ ಇಲ್ಲ. ಭಿಕ್ಷುಕರಿಗೂ ಕೊಡೋಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ. ಇದನ್ನು ಹೆಂಗೆ ಕೇಳೋದು ಸರ್? ಇದು ಆಸ್ಪತ್ರೆಗಳು ಬಿಡಿ, ಸೇವಾ ಶುಲ್ಕ ನೀವು ಎಷ್ಟೋ ಬಾರಿ ಹೇಳ್ಬಿಟ್ಟಿದ್ದೀರಾ. ಸ್ಕ್ಯಾನಿಂಗ್ಗಳು ಇವತ್ತು ರೂರಲ್ ಸೈಡು ಇವತ್ತು ಹೇಳ್ತಾರೆ ಏನೋ ನಾವು ಗ್ಯಾರಂಟಿ ಹೆಮ್ಮೆಯಿಂದ ಹೇಳ್ತಿದ್ದೀವಿ ಅಂತ. ಸರ್ ಇವತ್ತು ಆ ಮಟ್ಟಕ್ಕಿಲ್ಲ ಸರ್. 14th ಪೇ ಕಂಪ್ಲೀಟ್ ಮಾಡ್ತೀವಿ. KR-ಪೇಟೆಗೆ ಯಾರು ಕ್ಯಾಂಡಿಡೇಟು, ಬಿಜೆಪಿಗೆ ನೀವು ಕೇಳಿದ್ರಲ್ಲಿ ತಪ್ಪಿಲ್ಲ ಪ್ರಶಾಂತ್ ಸರ್, ಕೇಳೋದ್ರಲ್ಲಿ ತಪ್ಪಿಲ್ಲ. 14th ಪೇ ಕಮಿಷನ್, 15th ಪೇ ಕಮಿಷನ್ ಬಗ್ಗೆ ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು ಸರ್. ಇವತ್ತು ಎಲೆಕ್ಟೆಡ್ ಬಾಡಿಗಳಿಲ್ಲ ಅಂತಂದರೆ ಕೇಂದ್ರ ಸರ್ಕಾರದಿಂದ ಅಲ್ಲಿಗೆ ದುಡ್ಡು ಬರಲ್ಲ ಅಂತ ಅವ್ರಿಗೂ ಎಲ್ರಿಗೂ ಗೊತ್ತಿದೆ. ಎಲೆಕ್ಷನ್ಗಳು ಮಾಡ್ತಿಲ್ಲ. BBMP GB ಅಂತ ಇವಾಗಾಗಿದೆ. ಆ ಎಲೆಕ್ಷನ್ ಮಾಡಬೇಕು, ಅದರಿಂದ ಕೇಂದ್ರದಿಂದ ಏನೇನು ಅನುದಾನಗಳು ಬರಬೇಕು ಎಲೆಕ್ಟೆಡ್ ಬಾಡಿಗೆ ಅಂತ ಗೊತ್ತಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಬೇಕು, ಆ ಎಲೆಕ್ಟೆಡ್ ಬಾಡಿಗೆ ದುಡ್ಡು ಕೇಂದ್ರದಿಂದ ಅನುದಾನ ಸಿಗುತ್ತೆ ಅಂತ ಗೊತ್ತಿದ್ರು ಜಿದ್ದಿಗೆ ಬಿದ್ದು ಇವ್ರು ಎಲೆಕ್ಷನ್ಗಳು ಮಾಡ್ತಿಲ್ಲ ಸರ್. ಇನ್ನೂ ಒಂದು ಸರ್, ಅಜಿತ್ ಸರ್, ಆರಂಭದಲ್ಲಿ ಅವರ ಪ್ರಣಾಳಿಕೆ, ಕಾಂಗ್ರೆಸ್ನ ಪ್ರಣಾಳಿಕೆ 2 ಲಕ್ಷ ಕೋಟಿ ನಾವು ವಿನಿಯೋಗ ಮಾಡಿ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನ ಮುನ್ನೆಲೆಗೆ ತಂದುಬಿಡ್ತೀವಿ 2 ರಿಂದ 3 ವರ್ಷದಲ್ಲಿ ಅಂದ್ರೆ ಸರ್. ಕಳಸ ಬಂಡೂರಿ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ, ಮಹದಾಯಿ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ, ಮೇಕೆದಾಟು ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ. ನಾನು ಹೇಳ್ತಾ ಇರೋದು ನಾಳೆ ದಿವಸ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಗಿವ್ ಇಟ್ ಅಪ್ ಅಂತ ಮನವಿ ಮಾಡಿಕೊಂಡ್ರೆ ನಿಮ್ಮ ಕಡೆಯಿಂದ ನೀವು ಮನವಿ ಮಾಡಿಕೊಳ್ಳಿ, ಯಾರಿಗೆ ಸಾಧ್ಯನೋ ಎಲ್ಲರೂ ಬಿಟ್ಟು ಬಿಡೋಣ, ರಾಜ್ಯದ ಅಭಿವೃದ್ಧಿ ಆಗಲಿ ಅಂತ ಮನವಿ ಮಾಡಿಕೊಳ್ತೀರಾ? ಸಿಂಪಲ್. ಗಿವ್ ಇಟ್ ಅಪ್ ಅಂತಂದ್ರೆ ಕೊನೆಗೂ ಏನಾಗೋದು ಗೊತ್ತಾ ಸರ್? ಜನಸಾಮಾನ್ಯರಿಗೇನೆ ಬರೆ ಆಗತ್ತೆ ಸರ್. ಅವರೆಲ್ಲರೂ ಆರಾಮ್ಸೆ ಇರ್ತಾರೆ. ಈಗ ನಾನು ಹೇಳಿದ್ನಲ್ಲ 147 ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಕೊಟ್ಟೇ ಬಿಟ್ರು, ಅವಶ್ಯಕತೆ ಇರಲಿಲ್ಲ, ಕೊಟ್ಟರು. ಖಜಾನೆನಲ್ಲಿ ಇಲ್ಲ ಅಂತ ಸರ್. ಇದೇನಾಯ್ತು ಸರ್? ಆರಂಭದಲ್ಲಿ ಸಿದ್ದರಾಮಯ್ಯ ಅವರು ಇದ್ರು, ನಾನು ಈ ಟರ್ಮ್ CM ಆಗಿರ್ತೀನಿ, ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ಏನೋ ಒಂದು ಗ್ಯಾರಂಟಿ ಯೋಜನೆ ಮಾಡಿದ್ರು. ಮಾನ್ಯ DK ಶಿವಕುಮಾರ್ ಅವರು ಅವರಿಬ್ರು ಘರ್ಷಣೆ ನೋಡಿ ಇವತ್ತಿನಕ್ಕೆ ಸಿದ್ದರಾಮಯ್ಯ ಏನಾಗಿದೆ ಅಂತ ಅಂದ್ರೆ ಈಗ ಏನಾಯ್ತು ಅಂದ್ರೆ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.